ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Let's chant this universal prayer together. O hidden life, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shanti Shanti Shanti. ಇಂದು ಶುಕ್ರವಾರ ಅತ್ಯಂತ ಪವಿತ್ರವಾದಂತಹ ವರಮಹಾಲಕ್ಷ್ಮಿ ವ್ರತದ ದಿನ. ಶ್ರಾವಣ ಮಾಸದ 2ನೇ ಶುಕ್ರವಾರ, ಆಗಸ್ಟ್ ತಿಂಗಳ 16ನೇ ತಾರೀಕು 2024ನೇ ಇಸ್ವಿ. ಈ ಭಾರ್ಗವ ವಾಸರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವಂತಹ ಪ್ರತೀತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಅಂತಹ ಶ್ರೇಷ್ಠವಾದ ಶ್ರಾವಣ ಶುದ್ಧ ದ್ವಾದಶಿಯ ದಿನ, ಇಂತಹ ಪವಿತ್ರವಾದ ದಿನದಂದು ನಾವು ವಿವೇಕ ಚೂಡಾಮಣಿ ಗ್ರಂಥವನ್ನು ಅಧ್ಯಯನ ಮಾಡಲಿದ್ದೇವೆ. ಪ್ರತಿ ಶುಕ್ರವಾರ ಅನೇಕ ಮಾಸಗಳಿಂದ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಇಂದು ಆ ಅಧ್ಯಯನವನ್ನು ಮುಂದುವರಿಸೋಣ. ವರಮಹಾಲಕ್ಷ್ಮಿ ವ್ರತದ ಪ್ರಯುಕ್ತ ಭವಾನಿ ಅಷ್ಟಕಂ, ಈ ಸ್ತೋತ್ರದ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ನ ತಾತೋ ನ ಮಾತಾ ನ ಬಂಧುರ್ನ ದಾತಾ ನ ಪುತ್ರೋ ನ ಪುತ್ರೀ ನ ಭೃತ್ಯೋ ನ ಭರ್ತಾ ನ ಜಾಯಾ ನ ವಿದ್ಯಾ ನ ವೃತ್ತೇರ್ಮಮೈವ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಭವಾಬ್ಧಾವಪಾರೆ ಮಹಾದುಃಖಭೀರುಃ ಪ್ರಪಾತಃ ಪ್ರಕಾಮೀ ಪ್ರಲೋಭೀ ಪ್ರಮತ್ತಃ ಕುಸಂಸಾರಪಾಶಪ್ರಬದ್ಧಃ ಸದಾಹಂ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಪ್ರಜೇಶಂ ರಮೇಶಂ ಮಹೇಶಂ ಸುರೇಶಂ ದಿನೇಶಂ ನಿಶೀಥೇಶ್ವರಂ ವಾ ಕದಾಚಿತ್ ನ ಜಾನಾಮಿ ಚಾನ್ಯತ್ ಸದಾಹಂ ಶರಣ್ಯೇ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಗತಿಸ್ತ್ವಂ ಗತಿಸ್ತ್ವಂ
त्वमेका भवानि त्वमेका भवानि त्वमेका भवानि. ಒಂದು ಕನ್ನಡದ ದೇವಿ ಭಜನೆಯನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಹ್ಮ್. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಮೂರು ಲೋಕದೊಡೆಯ ಶಿವನ ರಾಣಿ ಬಾರಮ್ಮ. ನಿನ್ನ ಗೆಜ್ಜೆಯನಾದ ಘಲು ಘಲು ಎನ್ನುತ್ತ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಗಜಮುಖ ಜನನಿಯ ಧೀರ ಗಂಭೀರಳೆ ಗಾಯತ್ರಿ ದೇವಿಯೇ ಬಾರಮ್ಮ. ಅಂಬಾ ಭವಾನಿ ತುಳಜಾ ಭವಾನಿ ಗಂಗಾ ಭವಾನಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ. ರಾಜಾಧಿರಾಜರಿಂದ ಪೂಜಿಸಲ್ಪಡುವ ರಾಜರಾಜೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಶಂಕರ ಸ್ಥಾಪಿತ ಶ್ರೀಚಕ್ರ ಪೂಜಿತ ಶಾರದ ದೇವಿಯೇ ಬಾರಮ್ಮ. ಶೃಂಗೇರಿಯಲ್ಲಿ ನಗು ನಗುತ್ತಿರುವ ಗಾನ ವಿಶಾರದೆ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಕಂಚಿ ಕಮಾಕ್ಷಿ ಮಧುರ ಮೀನಾಕ್ಷಿ ಕಾಶಿ ವಿಶಾಲಕ್ಷಿ ಬಾರಮ್ಮ. ಕಾಮಿತ ಫಲಗಳ ನೀಡುವಂಥ ಕರುಣಾನಿಧಿಯೇ ಬಾರಮ್ಮ. ಅಮ್ಮ ಬಾರಮ್ಮ
ನಮ್ಮ ದೇವಿ ಬಾರಮ್ಮ. ಜಪವನು ಅರಿಯೇ ತಪವನು ಅರಿಯೇ ಮೂಢನ ಕರುಣಿಸಿ ಬಾರಮ್ಮ. ಮೂಜಗವಂದಿತ ಪುರಹರ ವಲ್ಲಭೆ ಮೂಕಾಂಬಿಕೆಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಶ್ರೀ ಸಿರಿ ಲಕ್ಷ್ಮಿ ವರಸಿರಿ ಲಕ್ಷ್ಮಿ ಪ್ರಸನ್ನ ಲಕ್ಷ್ಮಿಯೇ ಬಾರಮ್ಮ. ಶ್ರಾವಣ ಮಾಸದೊಳ್ ಪೂಜಿಸಲ್ಪಡುವ ವರಮಹಾಲಕ್ಷ್ಮಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಗಜಮುಖ ಗೌರಿ ವರಸಿರಿ ಗೌರಿ ಮಂಗಳ ಗೌರಿಯೇ ಬಾರಮ್ಮ. ಭಾದ್ರಪದ ಮಾಸದೊಳ್ ಪೂಜಿಸಲ್ಪಡುವ ಸ್ವರ್ಣ ಗೌರಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ನವರಾತ್ರಿ ದೇವಿ ಮೂಲ ಸರಸ್ವತಿ ಅಷ್ಟಮಿ ದುರ್ಗಿಯೇ ಬಾರಮ್ಮ. ದಶಮಿಯ ದಿನದೊಳ್ ವಿಜಯಂಗೈವ ವಿಜಯಲಕ್ಷ್ಮಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಕಾಮಾಕ್ಷಿ ದೇವಿ ಮೀನಾಕ್ಷಿ ದೇವಿ ಇಂದ್ರಾಕ್ಷಿ ದೇವಿಯೇ ಬಾರಮ್ಮ. ಮಹಿಷಾಪುರದೊಳ್ಳೆಲೆಯಾಗಿರುವ ಚಾಮುಂಡೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ನಮ್ಮ ತಾಯಿ ಬಾರಮ್ಮ.
श्री दुर्गा माता की जय। श्री वरमहालक्ष्मी माता की जय। भारत माता की जय। गंगा माता की जय। गो माता की जय। गायत्री माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರಾವಣ ಮಾಸದ ಶುದ್ಧ ದ್ವಾದಶಿಯ ತಿಥಿ ವರಮಹಾಲಕ್ಷ್ಮಿ ವ್ರತದ ದಿನ ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. 153ನೇ ಶ್ಲೋಕದಿಂದ ಪಾರಾಯಣ ಆರಂಭ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರಥಮ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 153ನೇ ಶ್ಲೋಕ. ಕುಂಜಾದಿಷೇಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚಮಾತ್ಮಾನಮಸಂಗಮಕ್ರಿಯಂ. ವಿವೇಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ. ತದಾತ್ಮನಾತಿಷ್ಠತಿ ಯಃ ಸಃ ಮುಕ್ತಃ. ದೇಹೋಯಮನ್ನ ಭವನೋನ್ನಮಯಸ್ತು ಕೋಶಃ. ದೇಹೋಯಮನ್ನ ಭವನಃ ಅನ್ನಮಯಸ್ತು ಕೋಶಶ್ಚ. अन्नेन जीवति विनश्यति तद्विहीनः. वक्चर्म मांसरुधिरास्थि पुरेशराशिः. नायं स्वयं भवितुम् अर्हति नित्यशुद्धः.
पूर्वं जनेरपि मृतेरथनायमस्ति जातक्षणक्षणगुणः अनियतस्वभावः नैको जडश्च घटवत् परिदृश्यमानः स्वात्मा कथं भवति भावविकारवेत्ता पाणिपादादिमान् देहः नात्मा व्यङ्गेऽपि जीवनात् तत्तच्छक्तेरनाशाश्च न नियम्यो नियामकः देह तद्धर्म तत्कर्म तदवस्थादिसाक्षिणः स्वत एव स्वतः सिद्धम् तद्वै लक्षण्यमात्मनः शल्यराशिर्मांसलिप्तः मलपूर्णोति कश्मलः कथं भवेदयं वेत्त स्वयमेतद्विलक्षणः ಶ್ರೀಗುರುಭ್ಯೋ ನಮಃ. ಶ್ರಾವಣ ಮಾಸದ ಈ ಮುಸ್ಸಂಜೆಯಲ್ಲಿ ಪಂಚಕೋಶ ವಿವೇಕ ಇದರ ವಿಚಾರವನ್ನು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಅನ್ನಮಯ ಕೋಶ, 5 ಕೋಶಗಳಿವೆ. ಈ ಆತ್ಮಸ್ವರೂಪವನ್ನು ಮುಚ್ಚಿಕೊಂಡಿದೆ, ಹೌದಲ್ಲ? ಅನ್ನಮಯ ಕೋಶ ಇದು ಅತ್ಯಂತ ಹೊರಗಿರುವಂತಹ ಕೋಶ. ಅದರ ಒಳಗೆ ಮತ್ತೊಂದು ಕೋಶ ಇದೆ, ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶದ ಒಳಗೆ ಮತ್ತೊಂದು ಆವರಣ, ಮನೋಮಯ ಕೋಶ. ಆ ಕೋಶದ ಒಳಗೆ ಇರುವಂಥದ್ದು ಜ್ಞಾನಮಯ ಕೋಶ. ಜ್ಞಾನಮಯ ಕೋಶದ ಒಳಗಿರುವಂಥದ್ದು ಆನಂದಮಯ ಕೋಶ. ಆನಂದಮಯ ಕೋಶದ ಗರ್ಭದಲ್ಲಿ ಇರುವಂಥದ್ದೇ ಆತ್ಮಸ್ವರೂಪ. ಅತ್ಯಂತ ಗೂಢವಾಗಿದೆ, ನಿಗೂಢವಾಗಿದೆ. ನಾವು ಪಂಚಕೋಶ ವಿವೇಕದ ಮೂಲಕ
ಒಂದೊಂದೇ ಆವರಣವನ್ನು ತೆಗೆಯುತ್ತಾ 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 ಗೂಢ ರಹಸ್ಯಮಯ ಗೋಪನೀಯವಾಗಿರುವಂತಹ ವಕ್ಷಸ್ಥಳಕ್ಕೆ ಪ್ರವೇಶ ಮಾಡಬೇಕು. ಅಲ್ಲಿ ನಮ್ಮ ಆತ್ಮಸ್ವರೂಪ ದೇದೀಪ್ಯಮಾನವಾಗಿ ಬೆಳಗ್ತಾ ಇದೆ. ಈಗಲೂ ಬೆಳಗ್ತಾ ಇದೆ, ಆದ್ರೆ ಕಾಣ್ತಾ ಇಲ್ಲ. ಯಾಕೆ? ಕೋಶಗಳು ಮುಚ್ಚಿಕೊಂಡಿವೆ. ಪಂಚಕೋಶ ವಿವೇಕ ವಿಚಾರದ ಮೂಲಕ ಒಂದೊಂದೇ ಕೋಶವನ್ನು ತೆಗೆಯುತ್ತಾ ನಾವು ಗೋಪನೀಯವಾದ, ಗುಹ್ಯವಾದ, ಅತ್ಯಂತ ನಿಗೂಢವಾಗಿರುವ ಆತ್ಮತತ್ವವನ್ನು ಬೆಳಗಿಸಿಕೊಳ್ಳುತ್ತೇವೆ. ಹೊರಗಡೆ ಇರುವಂಥದ್ದು, ನಮಗೆಲ್ಲರಿಗೂ ಗೋಚರವಾಗಿರುವಂಥದ್ದು ಈ ಅನ್ನಮಯ ಕೋಶ, ಈ ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಆತ್ಮತತ್ವ ಅಲ್ಲ. ಈ ಅನ್ನಮಯ ಕೋಶದ ವಿಚಾರದಲ್ಲಿ ಅನೇಕ ದೃಷ್ಟಾಂತಗಳನ್ನು ನೋಡಿದ್ದೇವೆ. ವಿವೇಕ ಚೂಡಾಮಣಿಯಲ್ಲಿ ಮುಂಜಾ ಹುಲ್ಲಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಲೌಕಿಕ ಉದಾಹರಣೆಯಲ್ಲಿ ಉಳ್ಳಾಗಡ್ಡಿ, ಈರುಳ್ಳಿಯ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳಬಹುದು. ಒಂದೊಂದಾಗಿ ಪದರ ಪದರವಾಗಿ ತೆಗೆದುಕೊಂಡು ಒಳಗೆ ಹೇಗೆ ಪ್ರವೇಶ ಮಾಡ್ತೀವಿಯೋ ಆ ರೀತಿಯಲ್ಲಿ, ಅಥವಾ ಬಾಳೆಹಣ್ಣಿನ, ಬಾಳೆ ಗಿಡದ ದಿಂಡು, ಆ ದಿಂಡನ ಹೊರಗ ಭಾಗವನ್ನು ತೆಗೆಯುತ್ತಾ ಒಳಕ್ಕೆ ಪ್ರವೇಶ ಮಾಡ್ತೇವೆ. ಅದನ್ನು ತೆಗೆಯುತ್ತಾ ಮತ್ತೊಂದು ಕೋಶ, ಮತ್ತೊಂದು ಈ ರೀತಿಯಲ್ಲಿ ತೆಗೆದುಕೊಂಡು ಆ ಗೂಢವಾಗಿರುವ ದಿಂಡನ್ನು ನಾವು ಆಹಾರವಾಗಿ ಬಳಸಿಕೊಳ್ಳುತ್ತೇವೆ, ತರಕಾರಿಯಾಗಿ ಬಳಸಿಕೊಳ್ಳುತ್ತೇವೆ. ಹೌದಲ್ಲ? ಶ್ರಾದ್ದ ಕರ್ಮದ ತಿಥಿಯಲ್ಲಿ ಕಡ್ಡಾಯವಾಗಿ ಬಾಳೆ ದಿಂಡಿನ ಪಲ್ಯವನ್ನು ಮಾಡಿಯೇ ತೀರಬೇಕು. ಯಾಕೆ? ಜೀರ್ಣ ಶಕ್ತಿಯನ್ನು ಉತ್ಪನ್ನ ಮಾಡುವುದು. ಹೌದಲ್ಲ? ಹೀಗೆ ಉದಾಹರಣೆಗಳ ಮೂಲಕ ನಾವು ಪಂಚಕೋಶ ವಿವೇಕವನ್ನು ಮಾಡಿಕೊಳ್ತಾ ಇದ್ದೇವೆ. ಈಗ ಆಚಾರ್ಯ ಶಂಕರರು ಯಾವ ರೀತಿಯಲ್ಲಿ ಈ ಅನ್ನಮಯ ಕೋಶ ಆತ್ಮತತ್ವ ಅಲ್ಲ ಎಂಬುದನ್ನು ನಿರೂಪಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ಉದಾಹರಣೆಗಳ ಮೂಲಕ ನಾವು ನೋಡಿದ್ದೇವೆ. ಅದೇ ರೀತಿ ಮುಂದುವರಿಸೋಣ. ಇನ್ನೂ ಅನೇಕ ವಿಚಾರಗಳೊಂದಿಗೆ ಹೇಗೆ ಅನ್ನಮಯ ಕೋಶ ಆತ್ಮತತ್ವ ಆಗಲಿಕ್ಕಿಲ್ಲ ಅನ್ನುವಂಥದ್ದನ್ನು ವಿಚಾರ ಮಾಡೋಣ. 158ನೆಯ ಶ್ಲೋಕ, ಪದಚ್ಛೇದ ಮಾಡೋಣ. ಶಲ್ಯರಾಶಿ ಮಾಂಸಲಿಪ್ತ ಫಲಪೂರ್ಣ ಅತಿಕಶ್ಮಲ ಕಥಂ ಭವೇತ್ ಅಯಂ ವೇತ್ತಾ ಸ್ವಯಂ ಏತತ್ ವಿಲಕ್ಷಣ. ನೋಡಿ ಹೇಗೆ ಅನ್ನಮಯ ಕೋಶದ ವಿವರಣೆ ಮಾಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ಹೇಳ್ತಾ ಇದ್ದಾರೆ, ಅನ್ವಯಾರ್ಥ ನೋಡಿಕೊಳ್ಳಿ. ಶಲ್ಯರಾಶಿ, ಶಲ್ಯರಾಶಿ ಮೂಳೆಗಳ ರಾಶಿಯಾದ, ಮಾಂಸಲಿಪ್ತ, ಈ ಸ್ಥೂಲ ಶರೀರ ಹೇಗಿದೆ? ಮಾಂಸದಿಂದ ಮುಚ್ಚಲ್ಪಟ್ಟಿದೆ. ಮಾಂಸದಿಂದ ಮುಚ್ಚಲ್ಪಟ್ಟಿರುವ ಈ ಮೂಳೆಗಳ ರಾಶಿಯಾದ ಈ ಸ್ಥೂಲ ಶರೀರ ಮಲಪೂರ್ಣ, ಮಲದಿಂದ ತುಂಬಿದೆ. ಮಲದಿಂದ ತುಂಬಿರುವ ಅತಿ ಕಶ್ಮಲ, ಅತ್ಯಂತ ಕಶ್ಮಲವಾದ, ಅತ್ಯಂತ ತುಚ್ಛವಾದ, ಅತ್ಯಂತ ಹೇಯವಾದಂತಹ ಈ ಸ್ಥೂಲ ಶರೀರ. ಅಯಂ, ಈ ಶರೀರವು, ಏತತ್ ವಿಲಕ್ಷಣ, ಇದಕ್ಕಿಂತ ವಿಲಕ್ಷಣವಾದ, ವೇತ್ತಾ, ಅರಿಯುವವನಾದ, ಸ್ವಯಂ, ತಾನೇ ಆತ್ಮನು, ಕಥಂ ಭವೇತ್, ಹೇಗಾದೀತು? ಈ ಸ್ಥೂಲ ಶರೀರ ಎಲ್ಲವನ್ನು ಅರಿಯುವಂತಹ ಆತ್ಮತತ್ವ ಹೇಗಾದೀತು? ಕಾರಣ, ಈ ಸ್ಥೂಲ ಶರೀರಕ್ಕೆ ಏನು ಅರಿವಾಗುವುದಿಲ್ಲ. ಯಾಕೆ? ಇದು ಕೇವಲ ಮೂಳೆಗಳ ರಾಶಿ, ಮಾಂಸದಿಂದ ಕೂಡಿರುವ, ಅತ್ಯಂತ ಕಶ್ಮಲವಾದ ಮಲದಿಂದ ಕೂಡಿರುವಂತಹ ಈ ಶರೀರ ಆತ್ಮತತ್ವ ಆಗಲಿಕ್ಕೆ ಸಾಧ್ಯ ಏನು? ನೋಡಿ ತಾತ್ಪರ್ಯ. ಮೂಳೆಗಳ ರಾಶಿಯಾದ, ಮಾಂಸದಿಂದ ಮುಚ್ಚಲ್ಪಟ್ಟಿರುವ
ಮಲಪೂರ್ಣವಾಗಿ ಅತ್ಯಂತ ಕಶ್ಮಲವಾದ ಈ ಶರೀರವು ತನಗಿಂತ ವಿಲಕ್ಷಣವಾದ ಅರಿಯುವವನಾದ ಆತ್ಮನು ಹೇಗಾದೀತು? ಹೌದಲ್ಲ? ಅನೇಕರು ಇದರ ಬಗ್ಗೆ ವಿಚಾರವನ್ನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ವಾದ ವಿವಾದವನ್ನು ನಡೆಸ್ತಾರೆ. ಒಬ್ರು ಹೇಳೇ ಬಿಟ್ರು ನಮ್ಗೆ, ಸ್ವಾಮೀಜಿ ಶರೀರವನ್ನು ಅಷ್ಟು ನಿಂದನೆ ಮಾಡಬೇಡಿ ಸ್ವಾಮೀಜಿ, ಆತ್ಮತತ್ವ ಆಗದೆ ಇರಬಹುದು ಅದು, ಆದ್ರೂ ಶರೀರ ಇಲ್ಲದೆ ಕಾರ್ಯ ಮಾಡಲು ಸಾಧ್ಯ ಏನೋ? ಹೌದಲ್ಲ? ಗುಂಡಪ್ಪನವರು ಈ ಪ್ರಶ್ನೆ ಮಾಡಿದ್ರು. ಕಲ್ಮಶದ ವಲ್ಮೀಕ ಎಂದು ಜರಯದಿರು ಬ್ರಹ್ಮಪುರಿಯಂದದನು ಋಷಿಗಳೊರೆದಿಹರು. ಋಷಿಗಳು ಹೇಳ್ತಾ ಇದ್ದಾರೆ, ಈ ಶರೀರ ಬ್ರಹ್ಮಪುರಿ, ಇದು ಕಲ್ಮಶದ ವಲ್ಮೀಕ ಎಂದು ಜರೆಯದಿರು. ಈ ಶರೀರ ತುಚ್ಛವಾದದ್ದು, ಹೇಯವಾದದ್ದು ಅಂತ ನಿಂದನೆ ಮಾಡಬೇಡಿ ಅಂತಾರೆ ಗುಂಡಪ್ಪನವರು. ಸತ್ಯ, ಶರೀರವನ್ನು ನಿಂದಿಸಬಾರದು, ಆದರೆ ಶರೀರ ಆತ್ಮತತ್ವ ಅಲ್ಲ, ಮಲದಿಂದ ಕೂಡಿದೆ. ವಾಸ್ತವ ಸತ್ಯವನ್ನು ಅರಿತುಕೊಳ್ಳೋಣ. ಆದರೆ ಶರೀರದ ಮೂಲಕವೇ ನಾವು ಸಾಧನೆ ಮಾಡಬೇಕಾಗಿರುವುದರಿಂದ ಶರೀರವನ್ನು ಚೊಕ್ಕವಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳೋಣ. ಶರೀರವನ್ನು ಗೌರವಿಸೋಣ. ಶರೀರವನ್ನು ನಾವು ದುರುಪಯೋಗವನ್ನು ಪಡಿಸಿಕೊಳ್ಳೋದು ಬೇಡ. ಶರೀರ ಇದ್ದ ಮಾತ್ರಕ್ಕೆ ನಾವು ಭೋಗದ ಲಾಲಸೆಯಲ್ಲಿ ಮುಳುಗುವುದು ಬೇಡ. ಅದನ್ನು ಹೇಳ್ತಾ ಇರೋದು ಇಲ್ಲಿ ತತ್ವ ವಿಚಾರದಲ್ಲಿ. ಶರೀರವೇ ಮಾಧ್ಯಮ ನಮಗೆ, ಇಲ್ಲದಿದ್ದರೆ ಈ ಜಗತ್ತಲ್ಲಿ ವ್ಯವಹರಿಸಲು ಸಾಧ್ಯವಿಲ್ಲ. ಶರೀರವಿಲ್ಲದೆ ಹೋದ್ರೆ ನಮ್ಮ ನಿಮ್ಮ ವ್ಯಾಪಾರ ಈ ಶರೀರದಲ್ಲಿ ನಡೆಯುವುದಿಲ್ಲ, ಈ ಜಗತ್ತಿನಲ್ಲಿ ನಡೆಯುವುದಿಲ್ಲ. ಹೌದಲ್ಲ? ಶರೀರ ಬೇಕು, ಹೌದು, ಆದರೆ ಶರೀರ ಸತ್ಯವಲ್ಲ. ಶರೀರ ಅನಾತ್ಮ ವಸ್ತು. ನೋಡಿ, ಮೂಳೆಗಳ ರಾಶಿ ಇದು, ಜಡ ಇದು, ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡಲು ಸಾಧ್ಯವಿಲ್ಲ ಈ ಶರೀರಕ್ಕೆ. ಮಾಂಸದಿಂದ ಕೂಡಿದೆ. ಏನಾದ್ರೂ ಈ ಪ್ರಾಣ ಹೊರಟೋಗ್ಲಿ, ಅಥವಾ ನೀವು ಸ್ನಾನ ಮಾಡದೆ 3-4 ದಿವಸ ಇರಿ, ಎಂತ ದುರ್ನಾತ ಬೀರುತ್ತೆ ಈ ಶರೀರ. ಹೌದಲ್ಲ? ಮಾಂಸದ ರಾಶಿ ಅದು, ಅತ್ಯಂತ ಕಶ್ಮಲ, ಮಲದಿಂದ ತುಂಬಿದೆ. ಮಲಮೂತ್ರ ಉತ್ಪನ್ನವಾಗ್ತಾನೆ ಇರುತ್ತೆ ಶರೀರದಲ್ಲಿ, ವಿಸರ್ಜಿಸ್ತಾನೇ ಇರಬೇಕು. ಇಲ್ಲದಿದ್ದರೆ ಅದು ವಿಷ, ಶರೀರವನ್ನು ನುಂಗಿ ಬಿಡುತ್ತೆ. ಕಶ್ಮಲವಾದಂತಹ ಶರೀರ ಇದು. ಅಂದ್ರೇನು? ಈ ಶರೀರಕ್ಕೆ ನಾವು ಮೋಸ ಹೋಗಬಾರದು, ಮಾರು ಹೋಗಬಾರದು ಎನ್ನುವಂಥದ್ದನ್ನು ಇಲ್ಲಿ ಆಚಾರ್ಯ ಶಂಕರರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಶರೀರ ಬೇಕು, ಶರೀರ ಆರೋಗ್ಯಕರವಾಗಿರಬೇಕು, ಇಲ್ಲದಿದ್ದರೆ ಸಾಧನೆ ಮಾಡಲು ಸಾಧ್ಯವಿಲ್ಲ. ಹೌದಲ್ಲ? ಅನಾರೋಗ್ಯ, ರೋಗದ ಲಕ್ಷಣಗಳಿಂದ ಕೂಡಿರುವ ಶರೀರಕ್ಕೆ ಸಾಧನೆ ಮಾಡಲು ಸಾಧ್ಯ ಇಲ್ಲ. ಅನಾರೋಗ್ಯದಿಂದಿದ್ದರೆ ವ್ಯವಹರಿಸಲು ಸಾಧ್ಯವೇನು ಜಗತ್ತಿನಲ್ಲಿ? ಶರೀರ ಇರಬೇಕು, ಹೌದು, ಆದರೆ ಸತ್ಯವನ್ನು ತಿಳಿದುಕೊಳ್ಳೋಣ. ಶರೀರ ಅನಾತ್ಮ ವಸ್ತು, ಜಡ ವಸ್ತು. ಇದು ಆತ್ಮತತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ನೋಡಿ. ವಂಮಾಂಸಮೇಧೋಸ್ಥಿ ಪುರೀಶರಾಶೌ. ಹೇಳಿ. ವಂಮಾಂಸಮೇಧೋಸ್ಥಿ ಪುರೀಶರಾಶೌ ಅಹಂ ಮತಿಂ ಮೂಢಜನಃ ಕರೋತಿ. ವಿಲಕ್ಷಣಂ ವೇತ್ತಿ ವಿಚಾರಶೀಲಃ. ನಿಜ ಸ್ವರೂಪಂ ಪರಮಾರ್ಥಭೂತಂ. ವಂಮಾಂಸಮೇಧೋಸ್ಥಿ ಪುರೀಶರಾಶೌ ಅಹಂ ಮತಿಂ ಮೂಢಜನಃ ಕರೋತಿ.
क्षणं वेत्ति विचारशीलः निज स्वरूपं परमार्थभूतम् त्वचा मांस मेद अस्थि और मल की राशि रूप इस देह में मूढ़जन ही अहम बुद्धि करते हैं। विचारशील तो अपने पारमार्थिक स्वरूप को इससे पृथक ही जानते हैं। ಎಷ್ಟು ಚೆನ್ನಾಗಿದೆ ನೋಡಿ ಹಿಂದಿಯ ಭಾವಾನುವಾದ. ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ how can the body being a pack of bones covered with flesh and full of filth and highly impure be the self-existent Atman, the knower, which is ever distinct from it. ಎಷ್ಟು ಚೆನ್ನಾಗಿದೆ ನೋಡಿ. It is a foolish man who identifies himself with a mass of skin, flesh, fat, bones, and filth, while the man of discrimination knows his own self, the only reality that there is as, as distinct from the body. ಬಹಳ ಚೆನ್ನಾಗಿದೆ. ತ್ವಕ್ ಮಾಂಸ ಮೇದಃ ಅಸ್ಥಿ ಪುರೀಷರಾಶೌ ಅಹಂ ಮತಿಂ ಮೂಢಜನಃ ಕರೋತಿ ವಿಲಕ್ಷಣಂ ವೇತ್ತಿ ವಿಚಾರಶೀಲಃ ನಿಜಸ್ವರೂಪಂ ಪರಮಾರ್ಥಭೂತಂ. ಅನ್ವಯಾರ್ಥ ನೋಡಿ. ಮೂಢಜನಃ ಮೂಢಜನವು ತ್ವಕ್ ಮಾಂಸ ಮೇದಃ ಅಸ್ಥಿ ಪುರೀಷರಾಶೌ ಚರ್ಮ ಮಾಂಸ ಮೇಧಸ್ಸು ಮೂಳೆ ಮಲ ಇವುಗಳ ರಾಶಿಯಲ್ಲಿ ಅಹಂ ಮತಿಂ ನಾನು ಎಂಬ ಬುದ್ಧಿಯನ್ನು ಕರೋತಿ ಮಾಡುತ್ತದೆ. ವಿಚಾರಶೀಲ ಅತ್ಯಂತ ವಿವೇಕಿಯಾದ ಪುರುಷನು ವಿವೇಕಿಯು ನಿಜಸ್ವರೂಪಂ ತನ್ನ ಸ್ವರೂಪವನ್ನು ವಿಲಕ್ಷಣಂ ವಿಲಕ್ಷಣವೆಂದು ಪರಮಾರ್ಥಭೂತಂ ಸತ್ಯವೆಂದು ವೇತ್ತಿ ಅರಿತುಕೊಳ್ಳುತ್ತಾನೆ. ತಾತ್ಪರ್ಯ ನೋಡಿ. ಚರ್ಮ ಮಾಂಸ ಮೇಧಸ್ಸು ಮೂಳೆ ಮಲ ಇವುಗಳ ರಾಶಿಯಾಗಿರುವ ಈ ಶರೀರದಲ್ಲಿ ಮೂಢ ಜನವು ನಾನು ಎಂಬ ಬುದ್ಧಿಯನ್ನು ಮಾಡುತ್ತದೆ. ಅಂದ್ರೇನು? ನಾನು ಶರೀರ ಈ ಒಂದು ವಿಚಾರವನ್ನು ಇಟ್ಟುಕೊಂಡಿರ್ತಾರೆ ಮೂಢ ಜನರು. ವಿವೇಕಿಯಾದವನು ಶರೀರಾದಿಗಳಿಗಿಂತ ಭಿನ್ನವಾದ ಮತ್ತು ಪರಮಾರ್ಥವಾದ ತನ್ನ ಸ್ವರೂಪವನ್ನು ಅರಿತುಕೊಳ್ಳುತ್ತಾನೆ. ಇದೇನಿದು? ನಾನು ಎಂಬ ಬುದ್ಧಿ ಇದೆ ಈ ಶರೀರದಲ್ಲಿ. ನಾನು ಸ್ಥೂಲನು, ನಾನು ಕೃಶನು ಇತ್ಯಾದಿ ಬುದ್ಧಿಯನ್ನು ನೋಡಿ. ಶರೀರ ಸ್ಥೂಲವಾಗಿದೆ ಅಂತ ಇಟ್ಕೊಳ್ಳೋಣ. ಹಿ ಹ್ಯಾಸ್ ಅ ವೆರಿ ಸ್ಟೌಟ್ ಬಾಡಿ, ಹಿ ಈಸ್ ವೆರಿ ಫ್ಯಾಟ್. ಆಗ್ಲಿ ಶರೀರ ದಪ್ಪವಾಗಿದೆಯೇ ವಿನಃ ಆತ್ಮ ದಪ್ಪ ಆಗಿದೆಯೇನು? ವಿಚಾರ ಮಾಡಿ. ಅವನು ದಪ್ಪಗಿದ್ದಾನೆ, ಆದ್ದರಿಂದ ಅವನ ಆತ್ಮ ದಪ್ಪ. ಇವನು ಕೃಶ, ಇವನು ಬಹಳ ತೆಳ್ಳಗಿದ್ದಾನೆ, ಆದ್ರಿಂದ ಇವನ ಆತ್ಮ ತೆಳ್ಳಗೆ. ಹೇಳಕ್ಕಾಗತ್ತೇನು? ದಿ ಆತ್ಮನ್ ಈಸ್ ನೀದರ್ ಸ್ಟೌಟ್ ನಾರ್ ಥಿನ್. ವಿಚಾರ ಮಾಡಿ. ಆತ್ಮತತ್ವ ಯಾವುದೇ ವಿಕಾರವಿಲ್ಲ ಆತ್ಮಸ್ವರೂಪಕ್ಕೆ. ದಪ್ಪ ಸಣ್ಣ ಗಿಡ್ಡ ಉದ್ದ ಹೇಳುವಂಥದ್ದು ಶರೀರಕ್ಕೆ ವಿನಃ ಆತ್ಮಕ್ಕಲ್ಲ. ಆದ್ರೆ ಅನೇಕ ಜನರು ಮೂಢರ ಜನರು ಏನ್ ಮಾಡ್ತಾರೆ? ಅವನು ಸ್ಥೂಲಕಾಯನಾಗಿದ್ದರೆ ಅವನೇ ಸ್ಥೂಲಕಾಯ ಅನ್ಬಿಡ್ತಾರೆ. ಅವನು ಸ್ಥೂಲಕಾಯ ಅಲ್ಲ, ಅವನ ಶರೀರ ಸ್ಥೂಲಕಾಯ. ಹೌದಲ್ಲ? ವಿಚಾರ ಮಾಡಿ. ಆರೋಗ್ಯ ಕೆಟ್ಟಿದೆ ಅಂತ ಇಟ್ಕೊಳ್ಳೋಣಪ್ಪ. ಆಸ್ಪತ್ರೆ ವಾಸಿಗಳಾಗಿದ್ದಾರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಶುಶ್ರೂಷೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾವುದಕ್ಕೆ? ಶರೀರ ರೋಗಗ್ರಸ್ತವಾಗಿರುವುದರಿಂದ. ಆತ್ಮಕ್ಕೆ ರೋಗವಿಲ್ಲ. ವಿಚಾರ ಮಾಡಿ.
ನಾವೇನ್ ಮಾಡ್ತೀವಿ? ಹೇಗಿದ್ದೀರಾ ಅಂತ ಕೇಳಿದ್ರೆ, ನಾನು ಚೆನ್ನಾಗಿಲ್ಲ, ನನ್ನ ಮೈ ಹುಷಾರಿಲ್ಲ, ನಾನು ಆರೋಗ್ಯಕರವಾಗಿಲ್ಲ. ನಾನೇ ಹೇಳ್ಬಿಡ್ತೇನೆ, ನಾನು ಆರೋಗ್ಯವಾಗಿದ್ದೇನೆ, ನನ್ನ ಶರೀರ ಆರೋಗ್ಯವಾಗಿಲ್ಲ. ನೋಡಿ, ಆ ಸಣ್ಣ ಭೇದವನ್ನು, ಸೂಕ್ಷ್ಮ ಭೇದವನ್ನು ನಾವು ಮಾಡಿಕೊಳ್ಳಬೇಕು. ನಾನು ಬೇರೆ, ನನ್ನ ಶರೀರ ಬೇರೆ. ಹೌದಲ್ಲ? ಎಷ್ಟು ವಯಸ್ಸಾಗಿದೆ ನಿನಗೆ? ಸ್ವಾಮೀಜಿ, ನನಗೆ 24 ವಯಸ್ಸು. ನಿನಗಲ್ಲ 24 ವಯಸ್ಸು, ನಿನ್ನ ಶರೀರಕ್ಕೆ 24 ವಯಸ್ಸು. ನಿನಗೆ ವಯಸ್ಸೆಂಬುದೇ ಇಲ್ಲ. ಯಾಕೆ? ನೀನು ಆತ್ಮಸ್ವರೂಪಿ. ವಿಚಾರ ಮಾಡಿ. ಸ್ವಾಮೀಜಿ, ನಾನು ವೃದ್ಧನಾಗಿ ಬಿಟ್ಟೆ, ಮುಪ್ಪು ಆವರಿಸಿದೆ, ನನ್ನ ಚರ್ಮ ಸುಕ್ಕುಗಟ್ಟಿದೆ, ನಾನು ರೋಗಗ್ರಸ್ತನಾಗಿದ್ದೇನೆ, ಸರಿಯಾಗಿ ಕಾಣಿಸ್ತಾ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಲ್ಲ ಅಲ್ಲ, ಇದೆಲ್ಲ ಶರೀರದ ಧರ್ಮ. ನಿಮಗೇನು ಆಗಿಲ್ಲ. ಶರೀರಕ್ಕೆ ಮುಪ್ಪಾಗಿದೆ, ಹೌದು. ಶರೀರ ಜೀರ್ಣವಾಗಿದೆ, ಹೌದು. ನಿಮಗೆ ವಿಕಾರವಿಲ್ಲ, ಅದು ಶರೀರದ ವಿಕಾರ. ನೀವು ಆತ್ಮಸ್ವರೂಪಿಗಳು, ನೀವು ವಿಕಾರರಹಿತರು. ನೋಡಿ, ಆದ್ರೆ ಅನೇಕ ಜನ ಏನ್ ಮಾಡ್ತಾರೆ? ಈ ಶರೀರವೇ ನಾನು ಎಂಬ ಬುದ್ಧಿಯನ್ನು ಇಟ್ಕೊಂಡಿರ್ತಾರೆ. ಆದ್ರೆ ವಿವೇಕಿಗಳು ನಾನು ಬ್ರಹ್ಮಸ್ವರೂಪಿ ಎಂಬ ಬುದ್ಧಿಯನ್ನು ಇಟ್ಕೊಂಡಿರ್ತಾರೆ. ಮೂಢ ಜನರು ನಾನು ಶರೀರ ಎಂಬ ಬುದ್ಧಿಯನ್ನು ಇಟ್ಕೊಂಡಿರ್ತಾರೆ. ವಿವೇಕಿ ಜನರು, ಜ್ಞಾನಿಗಳು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ ಸ್ವರೂಪಿ ಎಂದು ಆತ್ಮಸ್ವರೂಪಕ್ಕೆ ತಮ್ಮನ್ನು ತಾವೇ ಹೋಲಿಸಿಕೊಳ್ತಾರೆ. ಶರೀರವನ್ನು ಅವರು ಹೋಲಿಸಿಕೊಳ್ಳುವುದಿಲ್ಲ. ಶರೀರ ನಾನು ಎಂದು ಅವರು ಹೇಳುವುದಿಲ್ಲ. ಮೂಢ ಜನರು ಮಾತ್ರ ಹೇಳ್ತಾರೆ ನಾನು ಶರೀರ. ಜ್ಞಾನಿಗಳು ಹೇಳ್ತಾರೆ ನಾನು ಬ್ರಹ್ಮ, ಬ್ರಹ್ಮಸ್ವರೂಪಿನ. ವಿಚಾರ ಮಾಡಿ. ಹಾಗಾಗಿ ನಾವು ಏನೇನು ಬಣ್ಣಿಸ್ತೇವೆ ಅದು ಕೇವಲ ಶರೀರದ ವಿಕಾರವೇ ವಿನಃ ಆತ್ಮಸ್ವರೂಪವಲ್ಲ. ಆದ್ದರಿಂದ ಈ ಶರೀರ ಆತ್ಮಸ್ವರೂಪವಾಗಲಿಕ್ಕೆ ಸಾಧ್ಯವಿಲ್ಲ. ಈ ಅನ್ನಮಯ ಕೋಶ ಕೇವಲ ಒಂದು ಜಡಸ್ವರೂಪ, ಜಡರೂಪಿ. ಆದರೆ ಆತ್ಮತತ್ವ ನಿತ್ಯ ಶುದ್ಧ ಬುದ್ಧ ಸ್ವರೂಪ. ನೋಡೋಣ ಮುಂದಿನ ಶ್ಲೋಕ. ದೇಹೋಹಮಿತ್ಯೇವ ಜಡಸ್ಯ ಬುದ್ಧಿ ದೇಹೇ ಚ ಜೀವೇ ವಿದುಷಸ್ತ್ವಹಂ ಧೀಃ. ವಿವೇಕ ವಿಜ್ಞಾನವತೋ ಮಹಾತ್ಮನಃ ಬ್ರಹ್ಮಾಹಮಿತ್ಯೇವ ಮತೆ ಸದಾತ್ಮನಿ. ದೇಹೋಹಮಿತ್ಯೇವ ಜಡಸ್ಯ ಬುದ್ಧಿಃ ದೇಹೇ ಚ ಜೀವೇ ವಿದುಷಸ್ತ್ವಹಂ ಧೀಃ. ವಿವೇಕ ವಿಜ್ಞಾನವತೋ ಮಹಾತ್ಮನಃ ब्रह्माहमित्येव मतिः सदात्मनि. जड़ पुरुषों की मैं देह हूं, ऐसी देह में अहम बुद्धि होती है. विद्वान शास्त्रज्ञ की जीव में और विवेक विज्ञान युक्त महात्मा की मैं ब्रह्म हूं, ऐसी सत्य आत्मा में ही अहम बुद्धि होती है. द स्टूपिड मैन थिंक्स ही इज द बॉडी.
The book learned man identifies himself with a mixture of body and soul, while the great man, possessed of realization due to discrimination, looks upon the eternal Atman as his self and thinks, I am Brahman. Three classes of people are distinguished in this shloka, of whom the Advaitist is, of course, given the highest place. And the book learned man, mixture of body and soul. The average man thinks he is both body and soul acting in unison. ಪದಚ್ಛೇದ ನೋಡಿಕೊಳ್ಳಿ. ದೇಹ ಅಹಂ ಇತಿ ಏವ ಜಡಸ್ಯ ಬುದ್ಧಿ ದೇಹೇ ಚ ಜೀವೇ ವಿದುಷಃ ತು ಅಹಂ ಧೀಹಿ ವಿದುಷಸ್ ವಿದುಷಃ ಅಸ್ತು ಅಹಂ ಧೀಹಿ ವಿವೇಕ ವಿಜ್ಞಾನವತಃ ಮಹಾತ್ಮನಃ ಬ್ರಹ್ಮ ಅಹಂ ಇತಿ ಏವ ಮತಿಃ ಸದಾ ಆತ್ಮನಿ. ಅನ್ವಯಾರ್ಥ ನೋಡಿಕೊಳ್ಳಿ. ಜಡಸ್ಯ, ಜಡನಿಗೆ ದೇಹ ಶರೀರವು ಅಹಂ ನಾನು ಇತಿ ಏವ ಎಂದೇ ಬುದ್ಧಿ ಬುದ್ಧಿಯುಂಟಾಗುತ್ತದೆ. ವಿದುಷಃ ತು ಲೌಕಿಕ ಪಂಡಿತನಿಗೆ ವಿದುಷಃ ತು ಅಹಂ ಧೀಹಿ ವಿದುಷಃ ತು ಲೌಕಿಕ ಪಂಡಿತನಿಗೆ ದೇಹೇ ಜೀವೇ ಚ ಶರೀರದಲ್ಲಿ ಮತ್ತು ಜೀವನಲ್ಲಿ ಅಹಂ ಧೀಹಿ ನಾನು ಎಂಬ ಬುದ್ಧಿಯು ಉಂಟಾಗುತ್ತದೆ. ವಿವೇಕ ವಿಜ್ಞಾನವತಃ ಆತ್ಮಾನಾತ್ಮ ವಿವೇಚನವನ್ನು ಮಾಡಿರುವ ಮಹಾತ್ಮನಿಗೆ ಸತ್ ಆತ್ಮನಿ ಸದಾತ್ಮನಿ ಸತ್ ಆತ್ಮನಿ ಅವಿನಾಶಿಯಾದ ಆತ್ಮಸ್ವರೂಪದಲ್ಲಿ ಅಹಂ ಬ್ರಹ್ಮ ನಾನು ಬ್ರಹ್ಮವು ಇತಿ ಏವ ಎಂಬ ಮತಿ ಬುದ್ಧಿಯು ಉಂಟಾಗುತ್ತದೆ. ನೋಡಿ, ಮೂರು ಪುರುಷರು, ಜಡ ಪುರುಷ, ವಿದುಷಃ ಪುರುಷ, ವಿವೇಕ ವಿಜ್ಞಾನಮತಃ ಮಹಾತ್ಮನಃ ಪುರುಷ, ಮೂರು ಜನರ ಬಗ್ಗೆ ಇಲ್ಲಿ ವಿವರಣೆ ಕೊಡಲಾಗಿದೆ. ನೋಡುವ. ಜಡನಾದ ಮನುಷ್ಯನು ತಾನೇ ಶರೀರವೆಂದು ಭಾವಿಸಿಕೊಳ್ಳುತ್ತಾನೆ. ಲೌಕಿಕ ಪಂಡಿತನಾದವನು ಸ್ಥೂಲ ಶರೀರದಲ್ಲಿಯೂ ಮತ್ತು ಜೀವನಲ್ಲಿಯೂ ನಾನು ಎಂಬ ಬುದ್ಧಿಯನ್ನು ಮಾಡುತ್ತಾನೆ. ಆತ್ಮಾನಾತ್ಮ ವಿವೇಚನದಲ್ಲಿ ನಿಪುಣನಾದ ಮಹಾತ್ಮನಿಗೆ ಅವಿನಾಶಿಯಾದ ಆತ್ಮಸ್ವರೂಪದಲ್ಲಿಯೇ ನಾನು ಬ್ರಹ್ಮ ಎಂಬ ಬುದ್ಧಿಯುಂಟಾಗುತ್ತದೆ. ಮೂರು ಜನ ಪುರುಷರು. ಮೂಢ ಒಬ್ಬ ಜಡರೂಪಿ ಪುರುಷ, ಮೂಢ ಪುರುಷ, ಮತ್ತೊಬ್ಬ ಕೇವಲ ಶಾಸ್ತ್ರೋತ್ತಮನಾದಂತಹ ಪಂಡಿತ. ಉತ್ತಮ ಶಾಸ್ತ್ರದಲ್ಲಿ ಉತ್ತಮ ಪಂಡಿತನು ಆತ ಇರಬಹುದು. ಕೇವಲ ಪುಸ್ತಕ ಜ್ಞಾನ ಅದು. ಅವನಿಗೆ ಶರೀರದಲ್ಲಿ ಇನ್ನೂ ಕೂಡ ತಾದಾತ್ಮ್ಯತೆ ಭಾವ ಇದ್ದೇ ಇದೆ. ಆದ್ದರಿಂದ ಅವನು ಕೇವಲ ಪುಸ್ತಕ ಪಂಡಿತ, ಬುಕ್ ವಾಮ್. ಕೇವಲ ಅವನು ಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಪಂಡಿತನೇ ವಿನಃ ಆತ್ಮಜ್ಞಾನಿ ಅಲ್ಲ ಅವನು. ಹಾಗೂ ಮೂರನೇ ಪುರುಷ ತತ್ವ ವಿಚಾರ ಮಾಡಿರುವ ವಿವೇಕಿಯಾದ ಆತ್ಮಜ್ಞಾನಿ. ಮೂಢ ಪುರುಷ ಏನ್ ಮಾಡ್ತಾ ಇದ್ದಾನೆ? ಅವನು ಹೇಳ್ತಾನೆ, ಈ ಶರೀರವೇ ನಾನು ಅನ್ನುವ ಮತಿಯನ್ನು ಇಟ್ಕೊಂಡಿರ್ತಾನೆ. ಇನ್ನು ಪುಸ್ತಕ ಪಂಡಿತ ಆತ ನಾನು ಶರೀರವೂ ಹೌದು ಜೀವನೂ ಹೌದು ಅಂತ ಹೇಳಿ ತಿಳಿದುಕೊಂಡಿರ್ತಾನೆ. ಆದರೆ ವಿವೇಕಿ ಪುರುಷ ಮಾತ್ರ ಹೇಳ್ತಾನೆ, ನಾನು ಶರೀರವೂ ಅಲ್ಲ, ನಾನು ಜೀವನೂ ಅಲ್ಲ, ನಾನು ಶರೀರಕ್ಕಿಂತ ಭಿನ್ನವಾಗಿರುವಂತಹ, ಶರೀರವನ್ನೇ ನಿಯಂತ್ರಿಸುವಂತಹ ಆತ್ಮಸ್ವರೂಪಿ ನಾನು. ನೋಡಿ, ಇಲ್ಲಿ ಮೂಢ, ಕೇವಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವ ಪಂಡಿತ ಮತ್ತು ನಿಜವಾದ ಆತ್ಮಜ್ಞಾನಿ
ಇವರು ಶರೀರಾದಿಗಳಲ್ಲಿ ಅಹಂಬುದ್ಧಿಯನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಹೇಳಿದೆ. ಇಲ್ಲಿ ನೋಡಿ ಮತ್ತೊಂದಿದೆ ಪದ. ಯಾವ ಪದ ಅದು? ಜೀವನಲ್ಲಿಯೂ ಆಯ್ತಲ್ಲ. ಹ, ಇನ್ನು ಲೌಕಿಕ ಪಂಡಿತ, ಪುಸ್ತಕ ಪಂಡಿತ ಏನ್ ಮಾಡ್ತಾನೆ? ಸ್ಥೂಲ ಶರೀರದಲ್ಲಿಯೂ ನಾನು ಇಟ್ಕೊಂಡಿರ್ತಾನೆ, ನಾನು ಜೀವನೂ ಕೂಡ, ಅಂದ್ರೇನು, ಸೂಕ್ಷ್ಮವಾಗಿಯೂ ಕೂಡ ನಾನಿದ್ದೇನೆ ಅನ್ನುವಂತೆ ಅವನು ಪ್ರಾಣಕ್ಕೆ ಸಂಬಂಧಿಸಿ ಹೇಳ್ತಾ ಇದ್ದಾನೆ. ಪ್ರಾಣವೇ ಮೊದಲಾದುವನ್ನು ಉಪಾಧಿಯಾಗಿ ಹೊಂದಿರುವ ಚೈತನ್ಯದಲ್ಲಿ ನಾನು ಜಡನೂ ಹೌದು, ನಾನು ಜಂಗಮವೂ ಹೌದು ಅಂತಾನೆ ಆ ಲೌಕಿಕ ಪಂಡಿತ. ಪುಸ್ತಕದ ಹುಳು, ಬುಕ್ ವಾಮ್ ಅಂತೇವೆ ಇಂಗ್ಲಿಷ್ನಲ್ಲಿ ನಾವು. ಕೇವಲ ಪುಸ್ತಕದ ಜ್ಞಾನವನ್ನು ಇಟ್ಕೊಂಡಿದ್ದಾನೆ ವಿನ ಅವನು ಮಸ್ತಕದ ಜ್ಞಾನವನ್ನು ಹೊಂದಿಲ್ಲ. ಬಹಳ ಚೆನ್ನಾಗಿ ಉಪನ್ಯಾಸ ಮಾಡ್ತಾನೆ ಸ್ವಾಮಿ ಅವನು, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಏನೇನು ದೃಷ್ಟಾಂತಗಳು ಎಲ್ಲೆಲ್ಲಿಂದ, ಅಬ್ಬಬ್ಬಬ್ಬಬ್ಬ, ಎಲ್ಲ ಉಪನಿಷತ್ತುಗಳನ್ನು ತನ್ನ ನಾಲಿಗೆಯಲ್ಲಿ ಇಟ್ಕೊಂಡಿದ್ದಾನೆ. ಇರಬಹುದು, ಅವನು ಆತ್ಮಜ್ಞಾನಿ ಅಲ್ಲ. ಕೇವಲ ಪುಸ್ತಕ ಜ್ಞಾನವನ್ನು ಮಾತ್ರ ಹೊಂದಿದರೆ ಅವನು ಪಂಡಿತೋತ್ತಮ ಅಂತ ಅನ್ನಿಸ್ಕೊಳ್ಬಹುದು. ಅನೇಕ ಬಿರುದಾವಲಿಗಳನ್ನು ಕೂಡ ಹೊಂದಿರಬಹುದು, ಅನೇಕ ಪ್ರಶಸ್ತಿಗಳನ್ನು ಗಿಟ್ಟಿಸಿರಬಹುದು. ಆತ್ಮಜ್ಞಾನಿ ಅಲ್ಲ ಸ್ವಾಮಿ ಅವನು. ಆತ್ಮಜ್ಞಾನಿಗೆ ಯಾವ ಪ್ರಶಂಸೆಯೂ ಬೇಡ, ಪ್ರಶಸ್ತಿಯೂ ಬೇಡ. ಹೌದಲ್ಲ? ಯಾಕೆ ಇದೆಲ್ಲ ಕಟ್ಕೊಂಡು ಏನಾಗಬೇಕು ಅಂತ ನಾವು, ಯಾರು? ಆತ್ಮಜ್ಞಾನಿ. ಆಯ್ತಪ್ಪ, ಬಿರುದಾವಳಿ ಕೊಡ್ತೀರಿ, ಶಾಲ್ ಹೊದಿಸ್ತೀರಿ, 1 ಲಕ್ಷ ಕ್ಯಾಶ್ ಕೊಡ್ತೀರಿ, ನೀವು ಇಟ್ಕೊಂಡು ಏನ್ ಮಾಡ್ಲಿ ನಾನು? ಹೌದಲ್ಲ? ಆತ್ಮಜ್ಞಾನಿಗೆ ನಾನು ಬ್ರಹ್ಮ ಎಂಬ ಜ್ಞಾನ ಮಾತ್ರವಿರುತ್ತದೆ ವಿನಃ ಈ ಸ್ಥೂಲ ಶರೀರದಲ್ಲಿ, ಈ ಜಗತ್ತಿನಲ್ಲಿ ಅವನಿಗೆ ನಂಬಿಕೆ ಇಲ್ಲ. ಜಗತ್ತು ಮತ್ತು ಈ ಶರೀರ ಅಶಾಶ್ವತ, ತುಚ್ಛ, ಹೇಯ, ನೀಚ. ವಿಚಾರ ಮಾಡಿ. ಅಂತಹ 3 ಜನರ ವಿವರಣೆಯನ್ನು ಇಲ್ಲಿ ಆಚಾರ್ಯ ಶಂಕರರು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಅಹಂ ಬ್ರಹ್ಮಾಸ್ಮಿ ಈ ತತ್ವವನ್ನು ಅರಿತುಕೊಳ್ಳಬೇಕು. ಕೇವಲ ಈ ಶರೀರ ಪ್ರಾಣಗಳಿಗೆ ಮಾರು ಹೋಗಬಾರದು, ಇದಕ್ಕೆ ಅತ್ಯಂತ ಬೆಲೆಯನ್ನು ಕೊಡಬಾರದು. ಶರೀರ ಮಲಪೂರ್ಣ, ಇದನ್ನು ನೆಚ್ಚಿಕೊಳ್ಳಬೇಡಿ. ಜಗತ್ತು ಅಶಾಶ್ವತ, ಇದರಲ್ಲಿ ಯಾವುದೇ ರೀತಿಯಾದಂತಹ ಆ ಸತ್ಯವಿಲ್ಲ. ವಿಚಾರ ಮಾಡಿ. ಯಾವುದು ಸತ್ಯ, ಯಾವುದು ನಿತ್ಯ ಶುದ್ಧ ಬುದ್ಧವೋ ಅದು ಮಾತ್ರ ಸತ್ಯ. ಆತ್ಮಸ್ವರೂಪದಲ್ಲಿ ದೃಢವಾದಂತಹ ವಿಶ್ವಾಸವನ್ನು, ಶ್ರದ್ಧೆಯನ್ನು ಇಟ್ಟುಕೊಂಡಿರತಕ್ಕಂಥದ್ದು. ನೋಡಿ, ಮುಂದಿನ ವಿಚಾರ ಇನ್ನು ಸ್ಪಷ್ಟಪಡಿಸ್ತಾ ಇದೆ. ಹೇಗೆ ಈ ಅನ್ನಮಯ ಕೋಶ ಆತ್ಮಸ್ವರೂಪ ಆಗ್ಲಿಕ್ಕಿಲ್ಲ? ಮುಂದಿನ ಶ್ಲೋಕ ನೋಡಿ, 161ನೇ ಶ್ಲೋಕ. ಅತ್ರಾತ್ಮಬುದ್ಧಿಂ ತ್ಯಜ ಮೂಢ ಬುದ್ಧೇ ತ್ವಂ ಮಾಂ ಸಮೇದೋಸ್ಥಿ ಪುರೀಶ ರಾಶೌ. ಸರ್ವಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೇ ಕುರುಷ್ವ ಶಾಂತಿಂ ಪರಮಾಂ ಭಜಸ್ವ. ಅತ್ರಾತ್ಮಬುದ್ಧಿಂ ತ್ಯಜ ಮೂಢ ಬುದ್ಧೇ ತ್ವಂ ಮಾಂ ಸಮೇದೋಸ್ಥಿ ಪುರೀಶ ರಾಶೌ. ಸರ್ವಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೇ ಕುರುಷ್ವ ಶಾಂತಿಂ ಪರಮಾಂ ಭಜಸ್ವ. अरे मूर्ख, इस त्वचा मांस मेद अस्थि और मलादि के समूह में
आत्मबुद्धि छोड़ और सर्वात्मा निर्विकल्प ब्रह्म में ही आत्मभाव करके परम शांति का भोग कर। ओ फूलिश वन, cease to identify thyself with this bundle of skin, flesh, fat, bones, and filth, and identify thyself instead with the absolute Brahman, the self of all, and thus attain the supreme peace. ಪದಚ್ಛೇದ ನೋಡಿಕೊಳ್ಳಿ. ಅತ್ರ ಆತ್ಮಬುದ್ಧಿಂ ತ್ಯಜ ಮೂಢಬುದ್ಧೇ ತ್ವಂ ತ್ವಕ್ ಮಾಂಸ ಮೇದಃ ಅಸ್ಥಿ ಪುರೀಷರಾಶೌ ಸರ್ವ ಆತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ ಕುರುಷ್ವ ಶಾಂತಿಂ ಪರಮಾ ಭಜಸ್. ಅನ್ವಯಾರ್ಥ ನೋಡಿಕೊಳ್ಳಿ. ಹೇ ಮೂಢಬುದ್ಧೇ, ಹೇ ಮೂಢಬುದ್ಧಿಯವನೇ, ಹೇ ಮೂರ್ಖನೇ, ತ್ವಕ್ ಮಾಂಸ ಮೇದಃ ಅಸ್ಥಿ ಪುರೀಷರಾಶೌ, ತ್ವಕ್ ಮಾಂಸ ಮೇಧಸ್ಸು ಮೂಳೆ ಮಲ ಇವುಗಳ ರಾಶಿಯಾದ ಅತ್ರ ಈ ಶರೀರದಲ್ಲಿ ಆತ್ಮಬುದ್ಧಿ ನಾನು ಎಂಬ ಬುದ್ಧಿಯನ್ನು ತ್ಯಜ ತೊರೆ, ಸರ್ವಾತ್ಮನಿ ಸರ್ವಾತ್ಮವಾದ, ನಿರ್ವಿಕಲ್ಪೆ ನಿರ್ವಿಕಲ್ಪವಾದ, ಬ್ರಹ್ಮಣಿ ಬ್ರಹ್ಮದಲ್ಲಿ ಆತ್ಮಬುದ್ಧಿಯನ್ನು ಕುರುಷ್ವ ಆತ್ಮಬುದ್ಧಿಯನ್ನು ಮಾಡು, ಪರಮಾ ಬ್ರಹ್ಮದಲ್ಲಿ ಆತ್ಮಬುದ್ಧಿಯನ್ನು ಮಾಡು, ಪರಮಾ ಶಾಂತಿಂ ಭಜಸ್ವ ಪರಮ ಶಾಂತಿಯನ್ನು ಭಜಸ್ವ ಪಡೆಯುವಂತವನಾಗು. ತಾತ್ಪರ್ಯ ನೋಡಿ. ಹೇ ಮೂಢಬುದ್ಧಿ, ಹೇ ಮೂರ್ಖನೇ, ತ್ವಕ್ ಮಾಂಸ ಮೇಧಸ್ಸು ಮೂಳೆ ಮಲ ಇವುಗಳ ರಾಶಿಯಾದ ಈ ಶರೀರದಲ್ಲಿ ನಾನು ಎಂಬ ಬುದ್ಧಿಯನ್ನು ಬಿಡು. ಸರ್ವಾತ್ಮವೂ ನಿರ್ವಿಕಲ್ಪವೂ ಆದ ಬ್ರಹ್ಮದಲ್ಲಿ ನಾನು ಎಂಬ ಬುದ್ಧಿಯನ್ನು ಮಾಡು, ಪರಮಶಾಂತಿಯನ್ನು ಪಡೆ, ಪರಮಶಾಂತಿಯನ್ನು ಹೊಂದು. ನೋಡಿ, ಇದು ಆಚಾರ್ಯ ಶಂಕರರ ಹೃದಯದ ಮಾತು. ಸ್ವಲ್ಪ ಅವರಿಗೆ ಸಿಟ್ಟಾಗಿದೆ. ಯಾರಿಗೆ? ಆಚಾರ್ಯ ಶಂಕರರಿಗೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಇವನು ಶರೀರವನ್ನೇ ಅಪ್ಪಿಕೊಂಡಿದ್ದಾನಲ್ಲ, ಸ್ವಲ್ಪ ಬೈದ್ರು. ಹೇ ಮೂಢಬುದ್ಧೇ, ಮೂರ್ಖನೇ, ಬೈದ್ರು. ಯಾಕೆ? ಕೇಳ್ತಾನೆ ಇಲ್ಲ ಇವನು. ಸ್ವಲ್ಪ ಬೈದು ಹೇಳ್ಬೇಕಾಗತ್ತೆ, ಹೌದಲ್ಲ? ಮಕ್ಕಳು ಹಠ ಮಾಡಿದಾಗ ಒಳ್ಳೆ ಮಾತನ್ನು ಕೇಳೋದಿಲ್ಲ, ಒಂದೆರಡು ಪೆಟ್ಟು ಹೊಡೆದು ಒಂದೆರಡು ಬೈಗುಳವನ್ನ ಬಿಟ್ಟು ಅವನನ್ನು ಸರಿ ಮಾಡ್ತಾರೆ. ಯಾರನ್ನ? ಆ ಮಗುವನ್ನು, ಹೌದಲ್ಲ? ಹಾಗೆ ಇಲ್ಲೂ ಕೂಡ ಹೇ ಮೂರ್ಖ, ಇಷ್ಟು ಹೇಳಿದ್ರು ಅರ್ಥ ಆಗ್ತಲ್ಲ ನಿನಗೆ? ಈ ಚರ್ಮ, ಈ ಮಾಂಸ, ಈ ಮೇಧಸ್ಸು, ಈ ಮೂಳೆ, ಈ ಮಲ, ಇದು ನೀನು ಎಂಬ ಬುದ್ಧಿಯನ್ನು ಬಿಟ್ಬಿಡು. ಹಾಗಾದ್ರೆ ನಾನೇನ್ ಮಾಡ್ಬೇಕು? ನಾನು ಬ್ರಹ್ಮ, ನಾನು ನಿತ್ಯ, ನಾನು ಶುದ್ಧ, ನಾನು ಬುದ್ಧ, ನಾನು ಪವಿತ್ರ ಎಂಬ ಬ್ರಹ್ಮ ಭಾವವನ್ನು, ಆತ್ಮಸ್ವರೂಪ ಭಾವವನ್ನು, ಅಂತಹ ಬುದ್ಧಿಯನ್ನು ಹೊಂದುವಂತವನಾಗೂ ಪರಮ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೋ. ಈ ರೀತಿಯಲ್ಲಿ ಅತ್ಯಂತ ಕಠೋರವಾಗಿ, ನಿಷ್ಠುರವಾಗಿ ಹೇಳುತ್ತಾ ನಮ್ಮ ಅಜ್ಞಾನವನ್ನು ತೊಲಗಿಸಲು ಆಚಾರ್ಯ ಶಂಕರರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಅನ್ನಮಯ ಕೋಶದ ವಿವೇಕ ಇನ್ನು 2-3 ಶ್ಲೋಕದಲ್ಲಿ ಮುಂದುವರಿಯುತ್ತೆ. ಆನಂತರ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶವನ್ನು ಕೂಡ ವಿಚಾರ ಮಾಡಿ ಎಲ್ಲವನ್ನು ಕೂಡ ಅಲ್ಲಗಳೆದು ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು ಅನ್ನುವಂಥದ್ದು ಆಚಾರ್ಯ ಶಂಕರರ ಅಭಿಮತ. ಉಳಿದ ಶ್ಲೋಕಗಳನ್ನು ಮುಂದಿನ ಶುಕ್ರವಾರ ವಿಚಾರ ಮಾಡೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಮತ್ತೆ ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಭೇಟಿಯಾಗೋಣ. ಶನಿವಾರ ಸಂಜೆ ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯದ ಶಾಂಕರ ಭಾಷ್ಯವನ್ನು ನೋಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.